ಒಂದಲ್ಲ ಎರಡಲ್ಲ 3 ಬಾರಿ ನಡೆದ ಹತ್ಯೆಯ ಯತ್ನ. ಕೇತನ್ ಮರ್ಡರ್ ಮಿಸ್ಟ್ರಿ. ತಂಗಿಯ ಆ ಒಂದು ಪ್ರಶ್ನೆ ಇಡೀ ಸ್ಟೋರಿಯನ್ನೇ ತಿರುಚಿಬಿಡ್ತು. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ಪ್ರೇಮ ಅನ್ನೋದು ಒಂದು ಸುಂದರ ಅನುಭೂತಿ. ಅಲ್ಲಿ ಶ್ರೀಮಂತಿಕೆ, ಬಡತನದ ಹಂಗಿರೋದಿಲ್ಲ, ಜಾತಿ ಧರ್ಮದ ಬೇಲಿ ಇರೋದಿಲ್ಲ. ಒಮ್ಮೆ ಪ್ರೀತಿ ಹುಟ್ಟಿದ್ರೆ ಜಗತ್ತನ್ನೇ ಎದುರಿಸೋ ಶಕ್ತಿ ಸಿಗತ್ತೆ ಅಂತ ಹೇಳ್ತಾರೆ. ಆದರೆ ಅದೇ ಪ್ರೀತಿ ವಿಕೃತ ಆಯಿತು ಅಂತಂದರೆ, ಸ್ವಾರ್ಥದ ಮುಖವಾಡ ಹಾಕಿಕೊಂಡ್ರೆ ಹೆಣದ ಪ್ರೀತಿಯ ಅರಮನೆಯೇ ಸ್ಮಶಾನವಾಗಿ ಬಿಡತ್ತೆ. ಇಂಥದ್ದೇ ಒಂದು ನೈಜ ಕರಾಳ ಕಥೆ ಇದು. ಸುಮಾರು 700 ಕೋಟಿ ರೂಪಾಯಿ ಆಸ್ತಿಯ ಒಡೆಯ, ಪುಣೆಯ ರಿಯಲ್ ಎಸ್ಟೇಟ್ ಲೋಕದ ಚಕ್ರವರ್ತಿ ವಿಶಾಲ್ ಅಗರ್ವಾಲ್. ಅವರ ಇಡೀ ಸಾಮ್ರಾಜ್ಯಕ್ಕೆ 26 ವರ್ಷದ ಕೇತನ್ ಅಗರ್ವಾಲ್ ಒಬ್ಬ ಮಗ, ಒಬ್ಬನೇ ವಾರಸುದಾರ. ಅಮೆರಿಕಾದ ಹೆಸರಾಂತ ಬ್ಯಾಪ್ಸನ್ ಕಾಲೇಜಲ್ಲಿ ಬಿಸ್ನೆಸ್ಸನ್ನು ಓದಿ ಬಂದಿದ್ದ ಈ ನಿರುಪದ್ರವಿ ಹುಡುಗ ತಂದೆಯ ಬಿಸ್ನೆಸ್ಸಲ್ಲಿ ಮಾರ್ಕೆಟಿಂಗ್ ಹೆಡ್ ಆಗಿ ಮಿಂಚ್ತಾ ಇದ್ದ. ಇಂಥ ಕೋಟ್ಯಾಧಿಪತಿ ಮಗನಿಗೆ ತನ್ನ ಅಂತಸ್ತಿಗೆ ತಕ್ಕ ಹಾಗೆ ಮದುವೆ ಮಾಡಬೇಕು ಅಂತ ತಂದೆ ವಿಶಾಲ್ ಅಗರ್ವಾಲ್ ಕನಸನ್ನು ಕಂಡಿದ್ರು. ಅದಕ್ಕೆ ಸರಿಯಾಗಿ ಸಿಕ್ಕಿದ್ದೆ ಸಿಯಾ ಗೋಯಲ್. ವಿಶಾಲ್ ಅಗರ್ವಾಲ್ ಅವರಿಗೆ ಕಳೆದ 35 ವರ್ಷಗಳಿಂದ ಆತ್ಮೀಯ ಗೆಳೆಯನಾಗಿದ್ದಂಥ ಪುಣೆಯ ದೊಡ್ಡ ಡ್ರೈ ಫ್ರೂಟ್ ಉದ್ಯಮಿಯ 20 ವರ್ಷದ ಮಗಳು ಈ ಸಿಯಾ ಗೋಯಲ್. 2 ದೊಡ್ಡ ರಣಹದ್ದುಗಳಂಥ ಉದ್ಯಮಿ ಕುಟುಂಬಗಳು ಒಂದಾಗ್ತಾ ಇವೆ ಅಂತ ಇಡೀ ಮಹಾರಾಷ್ಟ್ರನೇ ಕೊಂಡಾಡ್ತಾ ಇತ್ತು. ಫೆಬ್ರವರಿ 11ರಂದು ಇವರಿಬ್ಬರ ನಿಶ್ಚಿತಾರ್ಥ ಎಷ್ಟು ಗ್ರ್ಯಾಂಡ್ ಆಗಿ ನಡೆದಿತ್ತು ಅಂತಂದರೆ ಇಡೀ ಪುಣೆ ನಗರವೇ ದಂಗಾಗಿ ಹೋಗಿತ್ತು. ನವೆಂಬರ್ನಲ್ಲಿ ರಾಜಸ್ಥಾನದ ಜೋಧ್ಪುರ್ನಲ್ಲಿ ಐಷಾರಾಮಿ ಒಂದು ಅರಮನೆಯಲ್ಲಿ ಮದುವೆ ಡೇಟ್ ಕೂಡ ಫಿಕ್ಸ್ ಆಗಿತ್ತು. ಬರೋಬ್ಬರಿ 20 ಕೋಟಿ ರೂಪಾಯಿ ಬಜೆಟ್, ನೆಂಟರನ್ನ ಕರ್ಕೊಂಡು ಬರೋಕೆ 2 ಚಾರ್ಟರ್ಡ್ ವಿಮಾನಗಳ ಬುಕಿಂಗ್ ಆಗಿತ್ತು. ಹೀಗೆ ಸಿನಿಮಾ ರೇಂಜಲ್ಲಿ ಮದುವೆಗೆ ಕೌಂಟನ್ ಶುರುವಾಗಿತ್ತು. ಆದರೆ ಕೇತನ್ ಪ್ರೀತಿಯಿಂದ ತನ್ನ ಭಾವಿ ಪತ್ನಿ ಜೊತೆಗೆ ಹೊಸ ಬಾಳಿನ ಕನಸನ್ನು ಕಾಣ್ತಾ ಇದ್ರೆ, ಅತ್ತ ಸಿಯಾ ಗೋಯಲ್ ಮಾತ್ರ ತನ್ನ ತಂದೆಯ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಚೇತನ್ ಚೌಧರಿ ಅನ್ನೋ ಹುಡುಗನ ಜೊತೆಗೆ ಪ್ರೇಮದ ಲೋಕದಲ್ಲಿದ್ಲು. ತಾನು ಬಡವನನ್ನ ಲವ್ ಮಾಡ್ತಿರೋದು ಗೊತ್ತಾದರೆ ಸಮಾಜದಲ್ಲಿ ಹೆತ್ತವರ ಪ್ರತಿಷ್ಠೆ ಮಣ್ಪಾಲಾಗತ್ತೆ, ತನಗೆ ಮನೆಯವರಿಂದ ಸಿಗಬೇಕಾದಂಥ ಆಸ್ತಿಯ ಪಾಲೂ ಸಿಗೋದಿಲ್ಲ ಅನ್ನೋ ಭಯದಲ್ಲಿದ್ದ ಸಿಯಾ ತನ್ನ ಪ್ರೇಮಿ ಚೇತನ್ ಜೊತೆಗೆ ಸೇರ್ಕೊಂಡು ಹೆಣೆದಿದ್ದಂಥ ಕರಾಳ ಸಂಚೆ ಈ ಲೋಹಗಡ ಕೋಟೆಯ ಭೀಕರ ಕೊಲೆ. ಮೇಲ್ನೋಟಕ್ಕೆ ಸಿನಿಮಾ ಥರ ಕಾಣ್ತಾ ಇದ್ದಂಥ ಈ ಲವ್ ಸ್ಟೋರಿ ಅಡಿಯಲ್ಲಿ 700 ಕೋಟಿಯ ವಾರಸುದಾರ ಕೇತನ್ನನ್ನ 3 ಬಾರಿ ಕೊಲೆ ಮಾಡೋಕ್ಕೆ ಸಿಯಾ ಮತ್ತು ಆಕೆಯ ಪ್ರೇಮಿ ಚೇತನ್ ಹಾಕಿದ್ದ ಈ ಇನ್ಸೈಡ್ ಮರ್ಡರ್ ಸ್ಕೆಚ್ ಕೇಳಿದ್ರೆ ಎದೆ ಛಲ್ಲನ್ನುತ್ತೆ. ಈ ಆಡಂಬರದ ಮದುವೆಯ ಕನಸಿನ ಹಿಂದೆ ಒಂದು ಭೀಕರ ಕೊಲೆಯ ಸಂಚು ಅಡಗಿದೆ ಅನ್ನೋದು ಯಾರಿಗೂ ಗೊತ್ತೇ ಆಗಲಿಲ್ಲ. ಕೇತನ್ನನ್ನ ಸಿಯಾ ಬೆಟ್ಟದಿಂದ ತಳ್ಳಿ ಕೊಂದಿದ್ದಾಳೆ ಅನ್ನೋದಕ್ಕಿಂತ ಅತ್ಯಂತ ಭಯಾನಕ ಸತ್ಯ ಅಂತಂದ್ರೆ, ಜೂನ್ 18ಕ್ಕೆ ಕೇತನ್ ಬದುಕುಳಿದಿದ್ರೂ ಸಹ ಸಿಯಾ ಅವನನ್ನು ಜೀವಂತವಾಗಿಡೋಕೆ ಬಿಡ್ತಾ ಇರಲಿಲ್ಲ. ಯಾಕಂದ್ರೆ ಬೇರೆ ಪ್ಲಾನ್ ಇವ್ರ ಹತ್ರ ರೆಡಿ ಇತ್ತು. ಜೂನ್ 20ಕ್ಕೆ ಬೇರೆ ಯಾವುದೋ ರೂಪದಲ್ಲಿ ಅವನನ್ನು ಮುಗಿಸೋಕೆ ಆಕೆ ಮತ್ತು ಆಕೆಯ ಬಾಯ್ ಫ್ರೆಂಡ್ ಪ್ಲಾನ್ ಮಾಡ್ಕೊಂಡಿದ್ರು. ಪ್ರೀತಿಯ ಹೆಸರಲ್ಲಿ ನಡೆದಂಥ ಈ ಹತ್ಯೆಯ ಒಳಸಂಚು ಮತ್ತು ಆಕೆ ಹಾಗೂ ಆಕೆಯ ಬಾಯ್ ಫ್ರೆಂಡ್ ಸಿಕ್ಕಿಬಿದ್ದ ರೋಚಕ ಕ್ರೈಮ್ ಸ್ಟೋರಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಸಿಯಾ ಗೋಯಲ್ ಮತ್ತು ಚೇತನ್ ಚೌಧರಿ ನಡುವಿನ ಪ್ರೀತಿ ಆರಂಭವಾಗಿದ್ದು ಸಿಯಾಳ ತಂದೆಯ ಒಡೆತನದ ಡ್ರೈ ಫ್ರೂಟ್ಸ್ ಫ್ಯಾಕ್ಟರಿಯಲ್ಲ. ಚೇತನ್ ಚೌಧರಿ ಸಿಯಾ ತಂದೆಯ ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದ. ಶ್ರೀಮಂತ ಉದ್ಯಮಿಯ ಮಗಳಾಗಿದ್ದರೂ ಸಿಯಾ ತನ್ನ ತಂದೆಯ ಸಂಸ್ಥೆಯಲ್ಲೇ ಕೆಲಸ ಮಾಡ್ತಾ ಇದ್ದಂಥ ಚೇತನ್ನ ಸರಳತೆಗೆ ಮನಸೋತು ಆತನನ್ನು ಗಾಢವಾಗಿ ಪ್ರೀತಿಸೋಕೆ ಶುರು ಮಾಡ್ತಾಳೆ. ಜಾತಿ, ಧರ್ಮ, ಬಡತನ ಅಥವಾ ಶ್ರೀಮಂತಿಕೆ ಯಾವುದೇ ಹಂಗಿಲ್ಲದೆ ಇವರಿಬ್ಬರ ಪ್ರೀತಿಯ ಜಗತ್ತು ರಹಸ್ಯವಾಗಿ ಯಾರಿಗೂ ತಿಳಿಯದಂತೆ ಸಾಗಿತ್ತು. ಆದರೆ ಈ ಪ್ರೀತಿಯಲ್ಲಿ ಆಸ್ತಿ ಅಂತಸ್ತಿನ ವ್ಯಾಮೋಹ ಇರದೇ ಇದ್ರೂ ಸಿಯಾಗೆ ಸಮಾಜ ಮತ್ತು ಕುಟುಂಬದ ಪ್ರತಿಷ್ಠೆಯ ಬಗ್ಗೆ ತೀವ್ರ ಭಯ ಇತ್ತು. ತಾನೊಬ್ಬ ಸಾಮಾನ್ಯ ಕಾರ್ಮಿಕನನ್ನ ಪ್ರೀತಿಸ್ತಿದ್ದೇನೆ ಅಂತ ಮನೆಯಲ್ಲಿ ಹೇಳಿದ್ರೆ ತಂದೆ ತಾಯಿ ಒಪ್ಪೋದಿಲ್ಲ ಅನ್ನೋ ಆತಂಕ ಆಕೆಯನ್ನ ಕಾಡ್ತಾ ಇತ್ತು. ಸಪೋಸ್ ಮನೆಯವರ ಒಪ್ಪಿಗೆ ಇಲ್ಲದೆ ಮದುವೆ ಆದ್ರೆ ಇಬ್ಬರ ಕೆರಿಯರ್ ಕೂಡ ಹಾಳಾಗತ್ತೆ ಅನ್ನೋದು ಚೇತನ್ನ ಆತಂಕ ಆಗಿತ್ತು. ಸೊ ಆಸ್ತಿ ಸಿಗೋದಿಲ್ಲ ಅನ್ನೋ ಭಯ ಅವರಿಬ್ಬರ ಮನಸ್ಸಲ್ಲಿ ಕ್ರಿಮಿನಲ್ ಆಲೋಚನೆ ಹುಟ್ಟೋಕೆ ಕಾರಣ ಆಯಿತು. ಕೊನೆಗೆ ನಿಶ್ಚಯವಾಗಿದ್ದಂಥ ಶ್ರೀಮಂತ ಸಂಬಂಧದ ಭಾವಿ ಪತಿ ಕೇತನ್ನನ್ನ ಮುಗಿಸಿ ಚೇತನ್ ಜೊತೆಗೆ ಸುಲಭವಾಗಿ ಬದುಕಬಹುದು ಅಂತ ಹಣೆದಂಥ ವಿಕೃತ ಸಂಚಿನಿಂದಾಗಿ ಇಬ್ಬರ ಪ್ರೇಮಕತೆ ಈಗ ಜೈಲಿನ ಕತ್ತಲ ಕೋಣೆಯಲ್ಲಿ ಕೊನೆಯಾಗ್ತಾ ಇದೆ. ಕೇತನ್ನನ್ನ ಆಕ್ಸಿಡೆಂಟ್ ಅನ್ನೋ ಥರ ಮುಗಿಸ್ಬಿಟ್ಟು ತಮ್ಮ ಲವ್ ಸ್ಟೋರಿಗೆ ಇದ್ದಂಥ ಅಡ್ಡಿನ ತೆಗೆಯೋಕೆ ಸಿಯಾ ಮತ್ತು ಚೇತನ್ ಚೌಧರಿ ಇಬ್ಬರೂ ಸೇರಿ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ರು. ಅವರಿಬ್ಬರ ಕಂಪ್ಲೀಟ್ ಪ್ಲಾನಿಂಗ್ ಯಾವ ಕ್ರಿಮಿನಲ್ ಮೈಂಡ್ ಸೆಟ್ಗೂ ಕಡಿಮೆ ಇರಲಿಲ್ಲ. ಮೇ 31ಕ್ಕೆ ಫಸ್ಟ್ ಟೈಮ್ ಕೇತನ್ ಈ ಲೋಹಗಡ ಕೋಟೆಗೆ ಬಂದಾಗ
ಇದು ಬಹಳಾನೇ ಡೇಂಜರ್ ಜಾಗ, ಇಲ್ಲಿ ಬಿದ್ದರೆ ಹೆಣಾನೂ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಾಗ ಸಿಯಾಗ್ ಒಂದು ಐಡಿಯಾ ಬಂತು. ತಕ್ಷಣ ಚೇತನ್ಗೆ ಫೋನ್ ಮಾಡಿ ಈ ಮ್ಯಾಟರನ್ನು ಹೇಳ್ತಾಳೆ. ಇಬ್ಬರೂ ಸೇರಿ ಅಲ್ಲಿಂದಾನೇ ತಳ್ಳಿಬಿಟ್ರೆ ಜನ ಕಾಲ್ ಜಾರಿ ಬಿದ್ದ ಅಂತ ಅನ್ಕೋತಾರೆ, ನಮ್ಮ ಮೇಲೆ ಡೌಟ್ ಬರೋದಿಲ್ಲ ಅಂತ ಇಬ್ಬರು ಫಿಕ್ಸ್ ಆಗ್ತಾರೆ. ಇನ್ನು ಇವರೆಲ್ಲ ಕುಟುಂಬದವರೆಲ್ಲ ಸೇರಿಕೊಂಡು ಜೂನ್ 6ಕ್ಕೆ ಬಾಲಿಗೆ ಫಾರಿನ್ ಟ್ರಿಪ್ ಹೋಗುವಂಥದ್ದೊಂದು ಆಫರ್ ಬಂತು. ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾರೆ. ಸಪೋಸ್ ಜೂನ್ 6ಕ್ಕೆ ಏನಾದರೂ ಕೇತನ್ ಏನಾದರೂ ಫಾರಿನ್ ಪ್ರವಾಸಕ್ಕೆ ಹೋದರೆ ಆಮೇಲೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ, ಕೋಟೆಗೆ ಹೋಗೋಕೆ ಬಿಡೋದಿಲ್ಲ ಅಂತ ಆಲ್ರೆಡಿ ಚೇತನ್ ಹಾಗೂ ಸಿಯಾ ಗೊತ್ತಿತ್ತು. ಅದಕ್ಕೇ ಚೇತನ್ ಐಡಿಯಾ ಕೊಟ್ಟಂತೆ ಏರ್ಪೋರ್ಟ್ಗೆ ಹೋಗೋ ದಾರಿಲಿ ಕೇತನ್ ಅವನ ಕಣ್ಣನ್ನು ತಪ್ಪಿಸಿ ಅವನ ಪಾಸ್ಪೋರ್ಟನ್ನು ಕದ್ದು ವಾಶ್ರೂಮಲ್ಲಿ ಹರಿದು ಫ್ಲಶ್ ಮಾಡಿಬಿಡ್ತಾಳೆ ಸಿಯಾ. ಸೊ ಪಾಸ್ಪೋರ್ಟ್ ಸಿಗದ ಕಾರಣ ಇಡೀ ಪ್ರವಾಸ ರದ್ದಾಗತ್ತೆ. ಕೇತನ್ ಒಬ್ಬನ ಪಾಸ್ಪೋರ್ಟ್ ಮಾತ್ರ ಮಿಸ್ ಆಗಿದ್ದು ಹೇಗೆ? ಆತನ ಮನೆಯವ್ರಿಗೂ ಇದು ಅನುಮಾನ ಬರೋಕ್ಕೆ ಕಾರಣ ಆಯಿತು. ಆದರೆ ಅವರಿರುವಂಥ ವರ್ಕ್ ಸ್ಟ್ರೆಸ್ಸಲ್ಲಿ ಈ ವಿಚಾರನ ಅಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ಸೊ ಕೇತನ್ ಇಂಡಿಯಾದಲ್ಲಿ ಇದ್ದರೆ ಮಾತ್ರ ಅಲ್ವಾ ಕೋಟೆ ಕರ್ಕೊಂಡು ಹೋಗಿ ಆತನನ್ನು ಮುಗಿಸೋಕೆ ಸಾಧ್ಯ ಆಗೋದು. ಇದು ಅವರ ತಂತ್ರವಾಗಿತ್ತು. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರ್ ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಇನ್ನು ಇವರಿಬ್ಬರದೇ ಪ್ಲ್ಯಾನ್ನಂತೆ ಕೇತನನ್ನು ಕರ್ಕೊಂಡು ಇದೇ ಲೋಹಗಢ ಕೋಟೆಗೆ ಹೋಗ್ತಾರೆ. ಜೂನ್ 14ಕ್ಕೆ ಕೇತನನ್ನು ಬೆಟ್ಟದಿಂದ ಆಗಲೇ ಅವಳು ತಳ್ಳಿತು. ಆದರೆ ಕೇತನ್ ಅದೃಷ್ಟವಶಾತ್ ಮಧ್ಯ ಪೊದೆಗಳೆಲ್ಲ ಇರುತ್ತಲ್ವ ಅದನ್ನು ಹಿಡ್ಕೊಂಡು ಬದುಕುಳಿದಿದ್ದ. ಆತ ವಾಪಸ್ ಬಂದಾಗ ಸಿಯಾ ನಾಟಕವಾಡಿದ್ಲು. ಅಲ್ಲಿ ಹಾವು ಬಂದಿತ್ತು, ನಿನಗೆ ಕಚ್ಚಬಾರ್ದು ಅಂತ ನಾನು ನಿನ್ನನ್ನು ತಳ್ಳಿದೆ ಅಂತ ಹೇಳಿದಾಗ ಪಾಪ ಏನೂ ಗೊತ್ತಿಲ್ಲದೆ ಇದ್ದ ಕೇತನ್ ಆಕೆಯನ್ನು ಆಲಂಗಿಸಿಕೊಳ್ತಾನೆ. ಮನೆಗೆ ಬಂದ ಕೇತನ್ ತನ್ನ ಕುಟುಂಬದವ್ರ ಜೊತೆ ಹೇಳ್ತಾನೆ, ಸಿಯಾ ಇವತ್ತು ನನ್ನ ಪ್ರಾಣವನ್ನು ಉಳಿಸ್ಬಿಟ್ಲು ಅಂತ ಹೊಗಳ್ತಾನೆ. ಸೊ ಸಿಯಾ ಚೇತನ್ಗೆ ಫೋನ್ ಮಾಡಿ ಅಳ್ತಾಳೆ, ಈ ಥರ ಆಗೋಯ್ತು, ಏನು ಮಾಡೋದು ಅಂತ. ಆಗ ಚೇತನ್ ಹೇಳ್ತಾನೆ, ಮುಂದಿನ ಸಲ ನಾನು ನಿನ್ನ ಜೊತೆ ಬರ್ತೀನಿ, ಇಬ್ಬರೂ ಸೇರಿ ಅವನನ್ನು ಮುಗಿಸೋಣ ಅಂತ ಧೈರ್ಯ ತುಂಬುತ್ತಾನೆ. ನಂತರ ಜೂನ್ 17ಕ್ಕೆ ಇವರಿಬ್ಬರು ಚೇತನ್ ಮತ್ತು ಸಿಯಾ ಒಂದು ಕೆಫೆಯಲ್ಲಿ ಕೂತ್ಕೊಂಡು ಕೋಟೆಯ ಯಾವ ಜಾಗದಿಂದ ತಳ್ಳಿದ್ರೆ ಅವನು ಗ್ಯಾರಂಟಿಯಾಗಿ ಸಾಯ್ತಾನೆ ಅಂತ ಪಕ್ಕಾ ಸ್ಕೆಚ್ ಹಾಕಿ ಲೊಕೇಶನನ್ನು ಫಿಕ್ಸ್ ಮಾಡ್ಕೊಳ್ತಾರೆ. ಲೋಹಗಢ ಕೋಟೆಯ ಸಂಪೂರ್ಣ ಮಾಹಿತಿಯನ್ನು ಇವರು ಯೂಟ್ಯೂಬ್ ಮೂಲಕ ನೋಡಿ ತಿಳ್ಕೊಂಡಿದ್ರು. ಜೂನ್ 19ಕ್ಕೆ ಸಿಯಾ ಹುಟ್ಟಿದ ದಿನ. ಸೊ ಅದಕ್ಕಾಗಿ ಕೇತನ್ ಮಹಾಬಲೇಶ್ವರದ ರೆಸಾರ್ಟಲ್ಲಿ ಒಂದು ದೊಡ್ಡ ಭರ್ಜರಿ ಪ್ಲ್ಯಾನನ್ನು ಮಾಡ್ಕೊಂಡಿರ್ತಾನೆ. ಆದರೆ ಸಿಯಾ ಮದುವೆಗೂ ಮುನ್ನ ಫೋಟೋಶೂಟ್ ನೆಪದಲ್ಲಿ ಆತನನ್ನು ಲೋಹಗಢ ಕೋಟೆಗೆ ಮತ್ತೊಮ್ಮೆ ಕರೆದೊಯ್ತಾಳೆ. ಇದು ಯಾವ ನಾನು ಸಾಯ್ತೀನೋ ಬದುಕ್ತೀನೋ ಇದೇನು ಸುಳಿವೇ ಪಾಪ ಕೇತನ್ಗೆ ಇರಲಿಲ್ಲ. ಸೊ ಏನೋ ನಮ್ಮ ಹುಡುಗಿ ಇಷ್ಟಪಟ್ಲಲ್ಲ, ಹೋಗುವ ಅಂತ ಅಂದ್ಕೊಂಡು ಹೋಗಿರ್ತಾನೆ. ಸೊ ಈ ಬಾರಿ ಸಿಯಾ ಒಬ್ಬಳೇ ಇರಲಿಲ್ಲ, ಆಕೆಯ ಪ್ರೇಮಿ ಚೇತನ್ ಚೌಧರಿ ಕೂಡ ಆಕೆಯ ಜೊತೆಗೆ ಬಂದಿದ್ದ. ತಾನು ಕೊಲೆ ನಡೆದ ದಿನ ಆಫೀಸಲ್ಲೇ ಇದ್ದೆ ಅಂತ ಪೊಲೀಸರನ್ನ ನಂಬಿಸೋಕೆ ಚೇತನ್ ಏನು ಪ್ಲ್ಯಾನ್ ಮಾಡಿದ್ದ ಗೊತ್ತಾ? ಚಾಣಾಕ್ಷತನದ ಪ್ಲ್ಯಾನ್ ಮಾಡಿದ್ದ. ಜೂನ್ 18ಕ್ಕೆ ತನ್ನ ಮೊಬೈಲನ್ನು ಅವನ ಪುಣೆ ಆಫೀಸ್ ಇದೆಯಲ್ಲ ಅಲ್ಲೇ ಇಟ್ಟು ಇಂಟರ್ನೆಟನ್ನು ಆಫ್ ಮಾಡಿ ಹೋಗಿರ್ತಾನೆ. ಲೊಕೇಶನ್ ಆಫೀಸ್ ತೋರಿಸ್ಲಿ ಅಂತ ಈ ಥರ ಮಾಡಿದ್ದ ಆ ಕಿಲಾಡಿ. ಆದರೆ ಪೊಲೀಸರ ಕಣ್ ತಪ್ಪಿಸೋಕೆ ತನ್ನ ಆಫೀಸ್ನಲ್ಲಿದ್ದಂಥ ಇನ್ನೊಬ್ಬ ಹುಡುಗನ ಫೋನನ್ನು ಯಾರಿಗೂ ಗೊತ್ತಾಗದೇ ಇದ್ದಂತೆ ತಗೊಂಡು ಹೋಗಿರ್ತ. ಸೊ ಜೂನ್ 18ಕ್ಕೆ 33 ಡಿಗ್ರಿ ಕಡು ಬಿಸಿಲಿದ್ರೂ ಸಹ ಚೇತನ್ ಕ್ಯಾಮ್ರಾಗ ಮುಖಕ್ಕೆ ಕಾಣಬಾರ್ದು ಅಂತ ಹುಡಿ ಹಾಕೊಂಡು ಕೋಟೆಗೆ ಬಂದಿದ್ದ. ಇನ್ನು ಸಿಯಾ ಮೇಲೆ ನಿಂತ್ಕೊಂಡು ವಾಟ್ಸಪ್ ಮೂಲಕ ಮತ್ತು ಕಾಲ್ ಮೂಲಕ ಕೇತನ್ ಎಲ್ಲಿದ್ದಾನೆ, ಯಾವಾಗ ತಳ್ಳಬೇಕು ಅಂತ ಲೈವ್ ಅಪ್ಡೇಟ್ ಕೊಡ್ತಾ ಇದ್ಲು. ಜೊತೆಗೆ ಚೇತನ್ ಸಿಗ್ನಲ್ ಸಿಕ್ಕ ತಕ್ಷಣ ಇಬ್ಬರೂ ಸೇರಿ ಕೇತನನ್ನು ಜೋರಾಗಿ ತಳ್ಳಿ ಕಥೆಯನ್ನು ಮುಗಿಸಿದ್ರು. ಈ ಬಾರಿ ಕೇತನ್ ಬದುಕಲೇ ಇಲ್ಲ, 100 ಅಡಿ ಪ್ರಪಾತಕ್ಕೆ ಬಿದ್ದು ಸಾವನ್ನಪ್ತಾನೆ. ಸೊ ಕೇತನ್ ಮರ್ಡರ್ ಆದಮೇಲೆ ಸಿಯಾ ಅಕ್ಷರಶಃ ದೊಡ್ಡ ಹೀರೋಯಿನ್ ಥರ ಆ್ಯಕ್ಟ್ ಮಾಡ್ತಾ ಇದ್ಲು. ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಬರ್ತ್ಡೇಗೂ ಮುಂಚೆ ನನ್ನನ್ನು ಹೆಂಗೆ ಬಿಟ್ಟು ಹೋದೆ ಅಂತ ಪೋಸ್ಟ್ ಹಾಕ್ತಾ ಕಣ್ಣೀರು ಹಾಕ್ತಿದ್ಲು. ಪೊಲೀಸರು ಸಹ ಕೋಟೆಯಿಂದ ಕಾಲ್ಜಾರಿ ಬಿದ್ದಿದ್ದಾನೆ ಅಂತ ಕೇಸ್ ಕ್ಲೋಸ್ ಮಾಡೋಕ್ಕೆ ರೆಡಿಯಾಗಿದ್ದರು. ಆದರೆ ಇಡೀ ಕತೆ ಉಲ್ಟಾ ಆಗಿದ್ದು ಜೂನ್ 21ರಂದು ಸಿಯಾ ಕೇತನ್ ಮನೆಗೆ ಬಂದಾಗ. ಕೇತನ್ ತಂಗಿಗೆ ಮೊದಲಿಂದಾನು ಸಿಯಾಳ ನಡವಳಿಕೆ ಮೇಲೆ ಎಲ್ಲೋ ಒಂದು ಕಡೆ ಒಂದು ಸಣ್ಣದಾಗಿ ಒಂದಿಷ್ಟು ಅನುಮಾನ ಇರುತ್ತೆ. ಮನೆಗೆ ಬಂದ ಸಿಯಾಳನ್ನು ಎಲ್ಲರ ಮುಂದೆ ಕೂರಿಸ್ಕೊಂಡು ಕೇತನ್ ತಂಗಿ ಆಡಿದಂತಹ ಮಾತುಕತೆಯ ಇನ್ಸೈಡ್ ಸ್ಟೋರಿ ಬೆಚ್ಚಿ ಬೀಳಿಸುತ್ತೆ. ಸಿಯಾ ಅಳ್ತಾ ನಾಟಕ ಮಾಡ್ತಾ ಕೂತಿದ್ದಾಗ ಕೇತನ್ ತಂಗಿ ನೇರವಾಗಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು, ಸಿಯಾ ಅಣ್ಣ ಅಷ್ಟು ದೊಡ್ಡ ಟ್ರೆಕ್ಕರ್ ಅಲ್ವಾ, ಅಷ್ಟು ಜಾಗೃತಿಯಾಗಿ ಇರೋನು ಅಲ್ಲಿಂದ ಹೆಂಗೆ ಬಿದ್ದ, ಅಂದು ಕೋಟೆ ಮೇಲೆ ನಿಖರವಾಗಿ ಏನಾಯಿತು ಅಂತ ನನಗೆ ಹೇಳ್ತೀಯಾ ಅಂತ ಸಿಂಪಲ್ ಆಗಿ ಕೇಳ್ತಾಳೆ. ಈ ಪ್ರಶ್ನೆ ಕೇಳಿದ್ದೇ ತಡ ಅಲ್ಲಿವರೆಗೂ ಚೆನ್ನಾಗಿ ಮಾತಾಡ್ತಿದ್ದಂಥ ಸಿಯಾ ಮುಖ ಸಣ್ಣದಾಗಿ ಬಿಡುತ್ತೆ. ಯಾಕಂದರೆ ಸುಳ್ಳು ಹೇಳೋಕ್ಕೆ ಆಕೆಗೆ ಯಾವುದೇ ಕಥೆ ರೆಡಿ ಇರಲಿಲ್ಲ. ಅದು ಬಂದು ಕಾಲು ಸ್ಲಿಪ್ ಆಯಿತು, ನಾನು ನೋಡೋ ಅಷ್ಟರಲ್ಲಿ ಬಿದ್ದುಬಿಟ್ಟಿದ್ದ ಅಂತ ಒಂದಿಷ್ಟು ಲೂಸ್ ಪಾಯಿಂಟ್ಸ್ಗಳನ್ನು ಇಟ್ಕೊಂಡು ತೊದಲೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ.
ಇವಳ ಮುಖದ ಎಕ್ಸ್ಪ್ರೆಷನ್ ನೋಡಿದ ತಂಗಿಗೆ ಡೌಟ್ ಪಕ್ಕಾ ಆಗತ್ತೆ. ಸೊ ಕೇತನ್ ತಂಗಿ ಸುಮ್ಮನೆ ಬಿಡೋದಿಲ್ಲ. ಇಡೀ ಕುಟುಂಬದ ಮುಂದೆ ಸಿಯಾಳನ ತರಾಟೆಗೆ ತಗೊಳ್ತಾಳೆ. ನೋಡು ಸಿಯಾ, ಮೇ 31ಕ್ಕೆ ಇದೇ ಕೋಟೆಗೆ ಹೋಗಿದ್ದಾಗಲೂ ಅಣ್ಣನ ಕಾಲ್ ಸ್ಲಿಪ್ ಆಗಿತ್ತು, ಮರ ಹಿಡ್ಕೊಂಡು ಆತ ಬಚಾವಾಗಿದ್ದೆ ಅಂತ ಬಂದು ಹೇಳಿದ್ದ. ಆಗ ನೀನೇ ಅವನ ಪ್ರಾಣ ಉಳಿಸಿದೆ ಅಂದಕ್ಕೆಲ್ಲ ನಾವೆಲ್ಲ ನಿನಗೆ ಥ್ಯಾಂಕ್ಸ್ ಕೂಡ ಹೇಳಿದ್ವಿ. ಅದೇ ಜಾಗದಲ್ಲಿ ಅದೇ ಕೋಟೆಯಲ್ಲಿ ಮತ್ತೊಮ್ಮೆ ಹೆಂಗೆ ಕಾಲ್ ಸ್ಲಿಪ್ ಆಗೋಕ್ಕೆ ಸಾಧ್ಯ? ಅಣ್ಣನಿಗೆ ಆ ಕೋಟೆ ಡೇಂಜರ್ ಅಂತ ಗೊತ್ತಿದ್ರು ಮತ್ತೆ ಯಾಕೆ ನೀನು ಕರ್ಕೊಂಡು ಹೋದೆ ಅಂತ ಒಂದೇ ಸಮನೆ ಪ್ರಶ್ನೆಗಳ ಸುರಿಮಳೆಯನ್ನು ಗೈತಾಳೆ ತಂಗಿ. ಸೊ ಈ ಪ್ರಶ್ನೆಗೆ ಸಿಯಾ ಹತ್ರ ಉತ್ತರನೇ ಇರಲಿಲ್ಲ. ಆಕೆ ಇಡೀ ಜಗತ್ತನ್ನು ಪೊಲೀಸರನ್ನು ನಂಬಿಸೋಕೆ ಪ್ಲ್ಯಾನ್ ಮಾಡಿದ್ಲೇ ಹೊರತು ದಿನಾ ಜೊತೆಗಿದ್ದ ತಂಗಿಯ ಪ್ರೀತಿಯ ಕಣ್ಣುಗಳನ್ನು ನಂಬಿಸೋಕೆ ಆಕೆಗಾಗಲಿಲ್ಲ. ಸೊ ಸಿಯಾ ತಡಬಡಾಯಿಸಿ ಅತ್ತ ಇತ್ತ ನೋಡ್ತಾ ಮ್ಯಾಟರ್ ಮಿಸ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ. ಸೊ ಸಿಯಾಳ ಈ ಕಳ್ಳಾಟವನ್ನು ಲೈವ್ ಆಗಿ ನೋಡಿದಂಥ ತಂಗಿ ತಕ್ಷಣ ತನ್ನ ತಂದೆ ವಿಶಾಲ್ ಅಗರ್ವಾಲ್ ಹತ್ರ ಹೋಗಿ, ಅಪ್ಪ, ಅಣ್ಣನ ಸಾವು ಆಕಸ್ಮಿಕ ಅಲ್ಲ, ಸಿಯಾ ಏನೋ ಮುಚ್ಚಿಡ್ತಿದ್ದಾಳೆ. ಮೊನ್ನೆ ಅಣ್ಣನ ಪ್ರಾಣ ಉಳಿಸಿದ್ದು ಅಂದವಳೆ ಇವಳು, ಇವತ್ತು ಅಣ್ಣ ಬಿದ್ದಾಗ ಏನು ಮಾಡ್ತಾ ಇದ್ಲು? ಅವಳೇ ಅಣ್ಣನನ್ನು ಮುಗಿಸಿರೋದು, ಪ್ಲೀಸ್ ಕಂಪ್ಲೇಂಟ್ ಕೊಡಿ ಅಂತ ಹಠ ಹಿಡಿತಾಳೆ. ಸೊ ಮಗಳ ಮಾತಲ್ಲಿದ್ದಂಥ ಸತ್ಯವನ್ನು ಅರಿತಂಥ ತಂದೆ ವಿಶಾಲ್ ತಕ್ಷಣ ಪೊಲೀಸರ ಹತ್ರ ಹೋಗಿ ಸಿಯಾಳ ಕಾಲ್ ಹಿಸ್ಟ್ರಿ ಚೆಕ್ ಮಾಡೋಕೆ ಹೇಳ್ತಾರೆ. ಪೊಲೀಸರು ತನಿಖೆನ ಚುರುಕುಗೊಳಿಸಿದಾಗ ಸಿಯಾ ಮತ್ತು ಚೇತನ್ ಹಡೆದಿದ್ದಂಥ ಎಲ್ಲ ತಂತ್ರಗಳು ಒಂದೊಂದಾಗಿ ಬಯಲಾಗುತ್ತೆ. ಕೋಟೆಯ CCTVಯಲ್ಲಿ ಮುಖ ಮುಚ್ಚಿಕೊಂಡು ಹುಡಿ ಧರಿಸಿದಂಥ ವ್ಯಕ್ತಿ ಕಂಡು ಬಂದಿದ್ದ. ಸಿಯಾ ಫೋನನ್ನು ಪರಿಶೀಲಿಸಿದಾಗ ಆಕೆ ಜನವರಿಯಿಂದ ಕೊಲೆಯ ದಿನವರೆಗೆ ಚೇತನ್ ಜೊತೆಗೆ 2004 ಬಾರಿ ಕರೆ ಮಾಡಿ ಸುಮಾರು 348 ಗಂಟೆಗಳ ಕಾಲ ಮಾತಾಡಿದ ಪತ್ತೆ ಆಯಿತು. ಕಾನೂನು ಸಾಕ್ಷಿ ಹುಡ್ಕೋಕ್ಕೂ ಮುಂಚೆ ತಂಗಿಯ ಅಣ್ಣನ ಮೇಲಿರೋ ಪ್ರೀತಿ ಸಿಯಾಳ ಸುಳ್ಳನ್ನ ಈಸಿಯಾಗಿ ಪತ್ತೆ ಹಚ್ಚಿಬಿಟ್ಟಿತ್ತು. ಸೊ ಚೇತನ್ ತಾನು ಕೊಲೆಯ ದಿನ ಪುಣೆಯ ಆಫೀಸಲ್ಲಿದ್ದೆ ಅಂತ ತೋರಿಸ್ಕೊಳ್ಳೋಕೆ ತನ್ನ ಫೋನನ್ನು ಆಫೀಸ್ನಲ್ಲೇ ಬಿಟ್ಟು ಇಂಟರ್ನೆಟ್ ಆಫ್ ಮಾಡಿದ್ದ. ಆದರೆ ಆತ ತನ್ನ ಕಚೇರಿಯ ಸಹೋದ್ಯೋಗಿಯ ಫೋನನ್ನು ತೆಗೆದುಕೊಂಡು ಕೋಟೆಗೆ ಹೋಗಿದ್ದ. ಸೊ ಪೊಲೀಸರು ಆ ಸಹೋದ್ಯೋಗಿಯ ಫೋನ್ ಲೊಕೇಶನ್ನ ಟ್ರ್ಯಾಕ್ ಮಾಡಿದಾಗ ಅದು ಜೂನ್ 18ಕ್ಕೆ ಲೋಹಗಢ ಕೋಟೆಯಲ್ಲೇ ಇರೋದು ಪತ್ತೆ ಆಯಿತು. ಸೊ ಜೂನ್ 22ಕ್ಕೆ ಚೇತನನ್ನು ಬಂಧಿಸಿ ವಿಚಾರಣೆ ನಡೆಸಿದಾಗ ಆತ ನಿಜವನ್ನು ಒಪ್ಕೊಳ್ತಾನೆ. ಮರುದಿನ ಜೂನ್ 23ಕ್ಕೆ ಸಿಯಾಳನ್ನು ಬಂಧಿಸಲಾಯಿತು. ಇಬ್ಬರೂ ಸಹ ತಮ್ಮ ಅಪರಾಧವನ್ನು ಒಪ್ಕೊಂಡಿದ್ದಾರೆ. ಸೊ ಸಿಯಾ ಎಲ್ಲ ಸಾಕ್ಷ್ಯಗಳನ್ನು ಅಳಿಸಾಕಿದ್ರು ಕೇತನ್ ತಂಗಿ ಕೇಳಿದ ಆ ಒಂದು ನೇರ ಪ್ರಶ್ನೆ ಆಕೆಯ ಪಾಪದ ಕೊಡ ತುಂಬುವಂತೆ ಮಾಡಿತ್ತು. ಸೊ ಇಲ್ಲಿ ನಾವು ಮುಖ್ಯವಾದ ವಿಷಯ ಮಾತಾಡಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಸಿಯಾ ಸಿಯಾ ಅಂತ ಆಕೆಯನ್ನೇ ಬೈತಾ ಇದ್ದಾರೆ ಹೊರತು ಆಕೆಯ ಜೊತೆಗೆ ನಿಂತು ಕೊಲೆಗೆ ಪ್ಲ್ಯಾನ್ ಮಾಡಿಕೊಟ್ಟಂತಹ ಚೇತನ್ ಬಗ್ಗೆ ಯಾರೂ ಜಾಸ್ತಿ ಮಾತಾಡ್ತಾನೆ ಇಲ್ಲ. ಇದು ನಮ್ಮ ಸೊಸೈಟಿ ಮೈಂಡ್ಸೆಟ್ಟಲ್ಲಿರುವಂಥ ಒಂದು ದೊಡ್ಡ ತಪ್ಪು. ನಮ್ಮ ಸಮಾಜದಲ್ಲಿ ಒಬ್ಬ ಗಂಡಸು ಕೊಲೆ ಮಾಡಿದ್ರೆ ಅವನಿಗೆ ಕೋಪ ಇರಬೇಕು, ಏನೋ ದ್ವೇಷ ಇರಬೇಕು ಅಂತ ಈಸಿಯಾಗಿ ಬಿಟ್ಬಿಡ್ತಾರೆ. ಅದೇ ಒಂದು ಹೆಣ್ಣು ಕ್ರೈಮ್ ಮಾಡಿದ್ರೆ ಇಡೀ ಹೆಣ್ಣು ಕುಲಕ್ಕೆ ಕಳಂಕ ಬರುವಂತೆ ಬಿಂಬಿಸ್ತಾರೆ. ಸಿಯಾ ಮಾಡಿದ ಘೋರ ತಪ್ಪು, ಅದರಲ್ಲಿ ಡೌಟೇ ಇಲ್ಲ. ಆದರೆ ಆಕೆಯ ಜೊತೆಗೆ ಸೇರಿ ಸ್ಕೆಚ್ ಹಾಕಿ ಕಡು ಬಿಸಿಲಿನಲ್ಲಿ ಹುಡಿ ಹಾಕಿಕೊಂಡು ಹೋಗಿ ಕೇತನನ್ನು ಪ್ರಪಾತಕ್ಕೆ ತಳ್ಳಿದ ಚೇತನ್ನನ್ನು ಸಮಾಜ ಸುಲಭವಾಗಿ ಮರ್ತು ಬಿಡ್ತಾ ಇರೋದು ಯಾಕೆ? ಚೇತನ್ ಕೇವಲ ಲವ್ವಲ್ಲಿ ಕುರುಡನಾಗಿದ್ದವನಲ್ಲ, ಆತ ಅತ್ಯಂತ ಖತರ್ನಾಕ್ ಕೊಲೆಗಡಕ. ಆಫೀಸಲ್ಲಿ ಫೋನ್ ಬಿಟ್ಟು ಬಂದಿದ್ದು, ಸಹೋದ್ಯೋಗಿಯ ಫೋನ್ ತಂದಿದ್ದು, ಇವೆಲ್ಲ ಆತನ ಕ್ರಿಮಿನಲ್ ಮೈಂಡ್ ಸೆಟ್ಟನ್ನು ತೋರಿಸುತ್ತೆ. ಇಲ್ಲಿ ಇಬ್ಬರ ಪಾಪದ ಪಾಲು ಈಕ್ವಲ್ ಆಗೇ ಇದೆ. ಕಾನೂನಿನ ಕಣ್ಣಲ್ಲಿ ಇಬ್ಬರಿಗೂ ಸಹ ಒಂದೇ ಶಿಕ್ಷೆ ಆಗುತ್ತೆ. ಆದರೆ ಜನರ ಕಣ್ಣಲ್ಲಿ ಮಾತ್ರ ಗಂಡು ಸೈಲೆಂಟ್ ವಿಲನ್ ಆಗಿ ಉಳಿದ್ಬಿಡ್ತಾನೆ. ಕ್ರೈಮ್ಗೆ ಜೆಂಡರ್ ಇಲ್ಲ ಅನ್ನೋದನ್ನು ಮತ್ತೊಮ್ಮೆ ನಾವಿಲ್ಲಿ ನೆನಪು ಮಾಡ್ಕೊಳ್ಬೇಕು. ಸಿಯಾ ಚೇತನ್ ಕೇಸ್ ಮಾತ್ರ ಅಲ್ಲ, ಇತ್ತೀಚೆಗೆ ನಡೀತಾ ಇರುವಂಥ ಇಂಥ ಘೋರ ಕ್ರೈಮ್ಗಳ ಹಿಂದೆ ಒಂದು ದೊಡ್ಡ ಪ್ರಾಬ್ಲಮ್ ಇದೆ. ಅದುವೇ ಮೆಂಟಲ್ ಹೆಲ್ತ್ ಮತ್ತು ಸಂವಹನದ ಕೊರತೆ, ಕಮ್ಯುನಿಕೇಷನ್ ಪ್ರಾಬ್ಲಮ್. ಇವತ್ತು ಮನೆಯಲ್ಲೇ ಮಕ್ಕಳು ತಮ್ಮ ಅಪ್ಪ ಅಮ್ಮನ ಜೊತೆಗೆ ಓಪನ್ ಆಗಿ ಮಾತಾಡ್ತಾ ಇಲ್ಲ. ಹೆತ್ತವರಿಗೂ ಮಕ್ಕಳ ಮನಸ್ಸಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಇದಕ್ಕೆ ಉದಾಹರಣೆಯಾಗಿ ಇನ್ನೆರಡು ಕೇಸ್ಗಳನ್ನು ನೋಡೋಣ. ಟ್ವಿಷಾ ಒಬ್ಬ ನಾರ್ಮಲ್ ಹುಡುಗಿ, ಅವಳಿಗೂ ಒಳ್ಳೆ ಲೈಫ್ ಬೇಕು ಅನ್ನೋ ಆಸೆ ಇತ್ತು. ಆದರೆ ಮದುವೆ ನಂತರ ಅವಳ ಜೀವನದಲ್ಲಿ ನರಕ ಶುರುವಾಯಿತು. ಅವಳು ತನ್ನ ಪೋಷಕರಿಗೆ ಪದೇ ಪದೇ ತನಗಾಗ್ತಾ ಇರುವಂಥ ನೋವನ್ನು ಹೇಳೋಕೆ ಟ್ರೈ ಮಾಡ್ತಾ ಇದ್ಲು. ನಾನಿಲ್ಲಿ ಚೆನ್ನಾಗಿಲ್ಲ, ನನಗಿಲ್ಲಿ ಕಷ್ಟ ಆಗ್ತಾ ಉಂಟು ಅಂತ ಅಳ್ತಾ ಇದ್ಲು. ಆದರೆ ನಮ್ಮ ಇಂಡಿಯನ್ ಫ್ಯಾಮಿಲಿಗಳಲ್ಲಿ ಹೇಳೋದೇನು, ಎಲ್ಲ ಸರಿ ಆಗುತ್ತೆ, ಸ್ವಲ್ಪ ಹೊಂದ್ಕೊಂಡು ಹೋಗು, ಮದುವೆ ಅಂದಮೇಲೆ ಇದೆಲ್ಲ ಸಹಿಸ್ಕೊಳ್ಬೇಕು ಅನ್ನುವಂಥ ಅಡ್ವೈಸ್ಗಳೇ ಕೇಳಿಬರುತ್ತೆ. ಅವಳ ಮನಸ್ಸಲ್ಲಿ ನೋವನ್ನು ಯಾರೂ ಸೀರಿಯಸ್ ಆಗಿ ತಗೊಳ್ತಾನೆ ಇರಲಿಲ್ಲ. ಕೊನೆಗೆ ತನ್ನನ್ನು ಯಾರೂ ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನೋ ಬೇಸರದಲ್ಲಿ ಆಕೆ ಒಳಗೊಳಗೆ ಕುಸಿದು ಹೋಗ್ತಾಳೆ. ಮೇ 12ಕ್ಕೆ ಗಂಡನ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆ ಆಗ್ತಾಳೆ. ಟ್ವಿಷಾ ಪೋಷಕರು ಇದಕ್ಕೆ ಅತ್ತೆ ಹಾಗೂ ಗಂಡನ ಕಿರುಕುಳನೇ ಮತ್ತು ವರದಕ್ಷಿಣೆ ಕಿರುಕುಳ ಕಾರಣ ಅಂತ ಹೇಳ್ತಾರೆ. ಸತ್ತ ಮಗಳಿಗಿಂತ ಡಿವೋರ್ಸ್ ಪಡೆದು ಮಗಳು ಮನೆಗೆ ಬರೋದೇ ಮೇಲು ಅಂತ ಇದೇ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನ ಸಾಲಿಟರ್ ಜನರಲ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಇನ್ನು ಇನ್ನೊಂದು ಕೇಸ್ ಶ್ವೇತಾಳ ಕತೆ. ಹೊರಗಿಂದ ನೋಡಿದ್ರೆ ಅಪ್ಪ ಅಮ್ಮ ತಂಗಿ ಇರುವಂಥ ಒಂದು ಹ್ಯಾಪಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಆದರೆ ಆ ಮನೆಯೊಳಗೆ ಯಾರಿಗೂ ಕಾಣದ ಬಿರುಗಾಳಿ ಇತ್ತು. ಶ್ವೇತಾ ತೀವ್ರ ಆರ್ಥಿಕ ಸಮಸ್ಯೆಯಲ್ಲಿ ಸಿಲುಕಿ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡಿದ್ಲು. ಸಾಲದ ಪ್ರೆಷರು, ಮನೆಯೊಳಗಿನ ಜಗಳ ಇವೆಲ್ಲವೂ ಸಹ ಆಕೆಯನ್ನು ಕಾಡ್ತಾ ಇತ್ತು. ಇದ್ರ ಜೊತೆಗೆ ಆಕೆ ಕೆನತ್ ಅನ್ನೋ ವ್ಯಕ್ತಿ ಜೊತೆಗೆ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ಇದ್ಲು. ಸೊ ಒಂದು ದಿನ ಆಕೆಯ ಕೋಪ, ಒಂಟಿತನದ ಲಿಮಿಟ್ ಕ್ರಾಸ್ ಆಗಿ ಭಯಾನಕ ತಿರುವನ್ನು ಪಡ್ಕೊಳ್ತು.
ಆಕೆ ಮೊದಲು ತನ್ನ ತಾಯಿಯನ್ನೇ ಕೊಲ್ತಾಳೆ, ಆಮೇಲೆ ತಂದೆ ಮತ್ತು ಚಿಕ್ಕ ತಂಗಿಯನ್ನು ಮನೆಗೆ ಕರೆಸಿ ಅವ್ರ ಮೇಲೂ ಅಟ್ಯಾಕ್ ಮಾಡ್ತಾಳೆ. ಹೊರಗೆ ನಾರ್ಮಲ್ ಆಗಿ ಕಾಣ್ತಾ ಇದ್ದಂಥ ಫ್ಯಾಮಿಲಿ ಒಳಗೆ ಇಷ್ಟು ದೊಡ್ಡ ಕ್ರೌರ್ಯ ಅಡಗಿದೆ ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ. ಶ್ವೇತಾ ಪ್ರಕರಣ ಇರಲಿ, ಸಿಯಾ ಚೇತನ್ ಪ್ರಕರಣ ಇರಲಿ, ಅಥವಾ ಟ್ವಿಷಾ ಪ್ರಕರಣ ಇರಲಿ, ಎಲ್ಲೆಡೆ ಒಂದು ಸಾಮಾನ್ಯ ಸಂಗತಿ ಕಾಣಿಸ್ತದೆ. ಅದು ಏನು ಅಂತಂದರೆ, ಯಾರೋ ಒಬ್ಬರು ಒಳೊಳಗೆ ಒಂಟಿತನ, ದುಃಖ, ಕೋಪ ಅಥವಾ ಗೊಂದಲದಲ್ಲಿ ಬದುಕ್ತಿದ್ದಾರೆ. ಆದರೆ ಅವರ ಮಾತನ್ನು ಕೇಳುವವರು ಮಾತ್ರ ಯಾರೂ ಇರೋದಿಲ್ಲ. ನನ್ನನ್ನು ಯಾರೂ ಅರ್ಥ ಮಾಡ್ಕೊಳ್ಳಲ್ಲ ಅನ್ನೋ ಭಾವನೆ ನಿಧಾನವಾಗಿ ದೊಡ್ಡ ಸಮಸ್ಯೆಯಾಗಿ ಬೆಳೆಯುತ್ತೆ. ಕೆಲವರು ತಮ್ಮ ಜೀವವನ್ನು ಕಳ್ಕೊಳ್ತಾರೆ, ಇನ್ನು ಕೆಲವರು ಕ್ರಿಮಿನಲ್ ಆಗಿ ಬದಲಾಗ್ತಾರೆ. ಸೊ ಮೆಂಟಲ್ ಹೆಲ್ತ್ ಅಂತಂದರೆ ಹುಚ್ಚರು ಅಂತ ಅರ್ಥ ಅಲ್ಲ. ಯಾರಿಗಾದರೂ ಯಾವ ಸಮಯದಲ್ಲಾದರೂ ಒತ್ತಡ, ಖಿನ್ನತೆ, ಆತಂಕ ಅಥವಾ ಭಾವನಾತ್ಮಕ ಸಮಸ್ಯೆಗಳು ಬರಬಹುದು. ಅದಕ್ಕಾಗಿ ಥೆರಪಿ ಅಥವಾ ಕೌನ್ಸಿಲಿಂಗ್ ತೆಗೆದುಕೊಳ್ಳೋದು ತಪ್ಪೇನಿಲ್ಲ. ಸೊ ಹೇಗೆ ದೇಹಕ್ಕೆ ಅನಾರೋಗ್ಯ ಬಂದರೆ ಡಾಕ್ಟರ್ ಹತ್ರ ಹೋಗ್ತೇವೋ, ಹಾಗೆಯೇ ಮನಸ್ಸಿಗೆ ತೊಂದರೆ ಬಂದರೆ ಮನೋವೈದ್ಯರ ಸಹಾಯ ಪಡೆಯೋದು ಸಹಜ. ಸೊ ನಿಮ್ಮ ಮನೆಯವರು ಯಾರಾದರೂ ನನಗೆ ಕಷ್ಟ ಆಗ್ತಾ ಇದೆ, ಏನೋ ಹಿಂಸೆ ಆಗ್ತಾ ಇದೆ ಅಂತಂದರೆ ದಯವಿಟ್ಟು ಅದನ್ನು ಲೈಟಾಗಿ ತೊಗೋಬೇಡಿ. ಅವರ ಜೊತೆ ಕೂತು ಮಾತಾಡಿ. ಇಲ್ಲ ಅಂತಂದರೆ ಇಂಥ ಕರಾಳ ಕಥೆಗಳು ಸೃಷ್ಟಿಯಾಗ್ತಾನೆ ಇರುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.